ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳುತ್ತಾ, ಹೌದು ಪೆಂಡಿಂಗ್ ಇರುವಂತ ಹಣ, ಹೌದು ವೀಕ್ಷಕರೇ, ಬೆಳೆ ಹಾನಿ ಪರಿಹಾರ ಹಣವನ್ನು ಪೆಂಡಿಂಗ್ ಇರುವ ಸಂಭವ ಹೆಚ್ಚಿರುವುದರಿಂದ ಇನ್ನೂ ತನಕ ರೈತ ಬಾಂಧವರಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೊಡಲಿ ಬಿಡುಗಡೆನೇ ಆಗಿಲ್ಲ. ಹೌದು, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಎಷ್ಟು ಟೋಟಲ್ ಆಗಿ 14.21 ಲಕ್ಷ ರೈತರಿಗೆ ಇಲ್ಲಿ ಟೋಟಲ್ ಆಗಿ ರೈತರಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಬಿಡುಗಡೆ ಆಗಲೇಬೇಕು. ಈಗಾಗಲೇ 2025-26ನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಬೆಳೆ ಹಾನಿ ಪರಿಹಾರ ಹಣವನ್ನು ಕೆಲವು ರೈತರಿಗೆ ಬಿಡುಗಡೆ ಆಗಿದೆ ಮತ್ತು ಇನ್ನೂ ಕೆಲವು ರೈತರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡುಗಡೆನೇ ಆಗಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಯಾವ ಕಾರಣದಿಂದ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ. ನೇರವಾಗಿ ಡಿಬಿಟಿ ಮುಖಾಂತರ ಅಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ಪ್ರೆಸೆಂಟ್ ಆಗಿ ನಾಳೆನೂ ಕೂಡ ಇಲ್ಲಿ ಒಂದಿಷ್ಟು ಜಿಲ್ಲೆಗಳು ಅಂತ ವೀಕ್ಷಕರೇ ಜಿಲ್ಲೆಗಳು ಸಹಿತ ಅಲ್ಲಿ ವಿಂಗಡಣೆಗಳಾಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು ವೀಕ್ಷಕರೇ, ನೇರವಾಗಿ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ಪ್ರೆಸೆಂಟ್ ಆಗಿ ನಾಳೆನೂ ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಇನ್ನೂ ಕೆಲವು ರೈತರಿಗೆ ಇಲ್ಲಿ ಯಾವ ಕಾರಣದಿಂದ ಹಣ ಬಂದಿಲ್ಲ ಅಂತ ನೀವು ಸಹಜವಾಗಿ ಕೇಳ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತ ಬಾಂಧವರು ಕೂಡ ತಪ್ಪದೆ ಮಾಡಲೇಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂತಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ಗೊತ್ತಿರಬೇಕು. ಹೌದು ವೀಕ್ಷಕರೇ, ಇಲ್ಲಿ ಯಾವ ಮಾಹಿತಿ ಅಂತ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೋಡಿ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ಗೊತ್ತಿರಬೇಕು. ಹೌದು, ಯಾವ ಮಾಹಿತಿ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ. ಅಂದರೆ ನೋಡಿ, ರೈತರಿಗೆ ಉಪಯುಕ್ತವಾಗುವಂತ ಮಾಹಿತಿಗಳನ್ನು ಕೂಡ ನಾವು ಬಿಡ್ತಾ ಇರ್ತೀವಿ. ಅದಕ್ಕಾಗಿ ಹಂತ ಹಂತಗಳಾಗಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಹೌದು ವೀಕ್ಷಕರೇ, ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ನೇರವಾಗಿ 4,000 ರೂಪಾಯಿ ಹಣ ಅನ್ನೋದು ಹಂತ ಹಂತಗಳಾಗಿ ಬಿಡುಗಡೆ ಆಗಲೇಬೇಕು. ವೀಕ್ಷಕರೇ, ಹೌದು, ನೇರವಾಗಿ 4,000 ರೂಪಾಯಿ ಹಣ ಮತ್ತು ಅಂದರೆ ಕೆಲವರಿಗೆ ಪ್ರತಿಯೊಂದು ಎಕರೆಗೆ 8,000 ರೂಪಾಯಿ ಹಣದಿಂದ ಇಲ್ಲಿ 15,000 ರೂಪಾಯಿ ಹಣದ ತನಕ ಹಣವನ್ನು ಪ್ರತಿಯೊಂದು ರೈತರಿಗೆ ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಯಾವ ಜಿಲ್ಲೆದವರಿಗೆ ಹೆಚ್ಚಿನ ರೀತಿ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಈ ಒಂದು ಚಿಕ್ಕ ಕೆಲಸ ಕಡ್ಡಾಯ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಹೌದು, ರೈತ ಬಾಂಧವರಿಗೆ ಇಲ್ಲಿ ನೋಡಿ ವೀಕ್ಷಕರೇ, ಬೆಳೆ ಹಾನಿ ಪರಿಹಾರ ಹಣ ಅಂದರೆ ಯಾವ ರೀತಿ ಹಣ ಬರುತ್ತದೆ ಅಂದರೆ ಅತಿಯಾದ ಮಳೆ, ಅತಿಯಾದ ಬಿಸಿಲು, ಅತಿಯಾದ ಚಳಿ ಮತ್ತು ಒಟ್ಟಾರೆಯಾಗಿ ಬೆಳೆಗಳು ಕೂಡ ಹಾಳಾಗಿರುತ್ತವಲ್ಲ, ಆ ಒಂದು ಕಾರಣದಿಂದಲೇ ಬೆಳೆ ಹಾನಿ ಪರಿಹಾರ ಹಣ ಅಂತ ಬರುತ್ತದೆ. ಅಂದರೆ ಇದನ್ನು ಕೂಡ ಬೆಳೆ ವಿಮೆ ಅಂದ್ರೂ ಕೂಡ ತಪ್ಪಾಗಲ್ಲ. ವೀಕ್ಷಕರೇ, ಈಗಾಗಲೇ 25-26ನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಪ್ರತಿಯೊಂದು ರೈತ ಬಾಂಧವರಿಗೆ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ವೀಕ್ಷಕರ, ಖುದ್ದಾಗಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಯಾರಂದ್ರೆ ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂದರೆ ನೋಡಿ, ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುತ್ತಿರುವವರ ಸಂಖ್ಯೆ ಎಷ್ಟು ಅಂದರೆ ನೋಡಿ 14.21 ಲಕ್ಷ ರೈತರಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತ ಬಾಂಧವರಿಗೆ ಬಿಡುಗಡೆ ಆಗಲೇಬೇಕು. ಹಂತ ಹಂತಗಳಾಗಿ ಪ್ರೆಸೆಂಟ್ ಆಗಿ ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿದೆ, ಅದು ಓಕೆ. ಆದರೆ ಉಳಿದ ರೈತ ಖಾತೆಗಳಿಗೆ ಇನ್ನೂ ತನಕ ಏಕೆಯಲ್ಲಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿಲ್ಲ. ಹೌದು ವೀಕ್ಷಕರೇ, ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಂದು ರೈತರು ಕೂಡ ತಪ್ಪದೆ ಮಾಡಲೇಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂತ ಇಲ್ಲಿ ನೋಡ್ತಾ ಹೋದ್ರೆ ನೋಡಿ, ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಎಕರೆಗೆ ಇಲ್ಲಿ 8ರಿಂದ 15 ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗಿರುವುದರಿಂದ
ಸೊ ಇಲ್ಲಿ ಪ್ರತಿಯೊಂದು ಹೆಕ್ಟರ್ಗೆ 30ರಿಂದ 35 ಸಾವಿರ ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ಹೆಕ್ಟರ್ಗೂ ಕೂಡ ಇಲ್ಲಿ ಹಣ ಅನ್ನೋದು ಬಿಡುಗಡೆ ಆಗಿರುವಂಥದ್ದು. ಹಾಗಿದ್ರೆ ಕನಿಷ್ಠ ಇಲ್ಲಿ ಇಷ್ಟು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳ್ತಾ ಇರ್ತೀರಿ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಇರುವಂತಹ 70ರಿಂದ 80% ರೈತರಿಗೆ ಈಗಾಗಲೇ ನೇರವಾಗಿ ಅವರವರ ಖಾತೆಗಳಿಗೂ ಕೂಡ ಇಲ್ಲಿ ಹಣ ಅನ್ನೋದು ಬಿಡುಗಡೆ ಆಗಿರುವುದರಿಂದ ಸೊ ಉಳಿದ ರೈತರಿಗೆ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ. ಹೌದು, ಯಾವ ಕಾರಣದಿಂದಲೇ ಬಿಡುಗಡೆ ಆಗಿಲ್ಲ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ತಪ್ಪದೆ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಒಂದು ಸಲ ಭೇಟಿ ಕೊಟ್ಟು ತಪ್ಪದೆ, ಹೌದು ವೀಕ್ಷಕರೇ, ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಜಮೀನಿನ ಉತಾರಿಯನ್ನು ತೆಗೆದುಕೊಂಡು ತಪ್ಪದೆ ನೀವು FID ಕೂಡ ತಪ್ಪದೆ ಮಾಡಿಸಬೇಕು. ಹೌದು, ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಂದು ರೈತರು ಕೂಡ ಇಲ್ಲಿ ತಪ್ಪದೆ ಮಾಡಲೇಬೇಕು. ಇಲ್ಲಿ ಅವರು ಇವರು ಅಂತ ಏನಿಲ್ಲ, ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳಲಾರದವರು ಮಾತ್ರ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ತಪ್ಪದೆ ಮಾಡಿದರೆ ನಿಮಗೆ ಇಲ್ಲಿ ಎಷ್ಟು ಹಣ ಬರಬೇಕಲ್ಲ ಆ ಒಂದು ಹಣವನ್ನು ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು, ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಆಲ್ಮೋಸ್ಟ್ ಆಗಿ ಕೂಡ ಇಲ್ಲಿ 70ರಿಂದ 80% ರೈತರಿಗೆ ಈಗಾಗಲೇ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಿದೆ, ಅದು ಓಕೆ. ಆದರೆ ಉಳಿದ ರೈತ ಬಾಂಧವರಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ಫಲಾನುಭವಿಗಳು ಕೂಡ ತಪ್ಪದೆ ಮಾಡಿದರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಸೊ ಒಬ್ಬೊಬ್ಬರು ರೈತರು ಕೂಡ ಇಲ್ಲಿ ಕೇಳ್ತಾ ಇರ್ತೀರಿ, ಏನೆಂದರೆ ಸರ್ ನಾವು FID ಕೂಡ ಮಾಡಿಸಿದ್ದೀವಿ, ಎಲ್ಲ ಮಾಡಿಸಿದ್ವಿ, ಆದರೂ ಕೂಡ ಇಲ್ಲಿ ನಮ್ಮ ಖಾತೆಗೆ ಹಣನೇ ಬಂದಿಲ್ಲ ಸರ್, ಯಾವ ಕಾರಣದಿಂದ ಅಂತ ನೀವು ಕೇಳ್ತಾ ಇರುವಂಥದ್ದು. ಹೌದು, ನಿಮ್ಮ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ಕೊಟ್ಬಿಟ್ಟು ಅಲ್ಲಿ ನೀವು ಸೀಡಿಂಗ್ ಮಾಡಿಸಿದ್ದೀರಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಿ. ಹೌದು, ಸೀಡಿಂಗ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂದರೆ ತಪ್ಪಾಗಲ್ಲ. ಇಲ್ಲಿ 3ರಿಂದ 4 ತಿಂಗಳವರೆಗೆ ನೀವು ಯಾವುದೇ ರೀತಿಯಾಗಿ ಕೂಡ ನಿಮ್ಮ ಬ್ಯಾಂಕಿಗೆ ಹೋಗಿಲ್ಲ, ನೀವು KYC ಮಾಡಿಸಿಲ್ಲ ಮತ್ತು ನಿಮ್ಮ ಪಾಸ್ಬುಕ್ ಅನ್ನು ನೀವು ಪರಿಶೀಲಿಸಿಲ್ಲ ಮತ್ತು ಇಲ್ಲಿ ನಿಮ್ಮ ಪಾಸ್ಬುಕ್ ಅಲ್ಲಿ ಏನಿಲ್ಲ ಅಂದ್ರೂ 1,000ದಿಂದ 2,000 ರೂಪಾಯಿ ಹಣ ಅನ್ನೋದು ಕೂಡ ನೀವು ಡೆಪಾಸಿಟ್ ಆಗಿ ಇಟ್ಟಿರಬೇಕು. ಈ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ತಪ್ಪದೆ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅಷ್ಟೇ ಅಲ್ಲ, ಉಳಿದ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಹಣವನ್ನು ಕೂಡ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಬರಲ್ಲ. ನಾನು ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ತಪ್ಪದೆ ನಿಮ್ಮ ಬ್ಯಾಂಕಿಗೆ ಹೋಗಿ ಸೀಡಿಂಗ್ ಆಕ್ಟಿವ್ ಇದೆಯಾ ಇಲ್ವಾ ಅಂದರೆ ಸೀಡಿಂಗ್ ಮಾಡಿಸಿ ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ನಿಮಗೆ ತಪ್ಪದೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುವಂಥ ಹಣ ಆಗಲಿ ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಬಿಡುಗಡೆ ಆಗುವಂಥ ಹಣವನ್ನು ಕೂಡ ತಪ್ಪದೆ ನೀವು ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಹೌದು, ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಂದು ರೈತ ಬಾಂಧವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು, ಇದಾಗಿತ್ತು ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿ. ಇದಾಗಿರುವುದರಿಂದ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಪಡೆದುಕೊಳ್ಳುವ ಪ್ರತಿಯೊಂದು ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹಾಗಿದ್ರೆ ಯಾವ ಜಿಲ್ಲೆಗಳು ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ನೋಡಿ ವೀಕ್ಷಕರೇ, ಕನಿಷ್ಠ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿರುವುದರಿಂದ ಸೊ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಸಹಿತ ಕೊಟ್ಟಿಲ್ಲ. ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಕೂಡ ಇಲ್ಲಿ ಅನ್ವಯವಾಗುತ್ತವೆ ಅಂತ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ನೇರವಾಗಿ ದಿನಕ್ಕೆ 200ರಿಂದ 300 ರೈತ ಬಾಂಧವರಿಗೆ ಕನಿಷ್ಠ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇವತ್ತು ಕೂಡ ಬಿಡುಗಡೆ ಆಗಿರುವಂತದ್ದು. ಸೊ ಖುದ್ದಾಗಿ ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ತಪ್ಪದೆ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡೆದುಕೊಳ್ಳುತ್ತೀರಿ ಅಂತ ಅಂದುಕೊಳ್ಳುತ್ತೀನಿ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಿ ಅಂದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ಮಾಹಿತಿ ತಿಳಿಸಿ, ನಾವು ನೆಕ್ಸ್ಟ್ ಅದರ ಬಗ್ಗೆನೂ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀವಿ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ. ನಾವು ನೆಕ್ಸ್ಟ್ ಇದರ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಮಾತ್ರ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲ ರೈತರಿಗೂ ಕೂಡ ಇಲ್ಲಿ ಧನ್ಯವಾದ.